ಮುಖ್ಯಮಂತ್ರಿಗಳು ಇವತ್ತು ಮಂಡನೆ ಮಾಡಿದಂತ ಬಜೆಟ್ಗೆ ವಿಪಕ್ಷಗಳು ತೀವ್ರ ಟೀಕೆಯನ್ನ ಮಾಡ್ತಾ ಇದೆ. ಚೊಂಬು ಮೆರವಣಿಗೆಯನ್ನ ವಿಪಕ್ಷ ಮಾಡ್ತಿರೋದು. ಚೊಂಬು ಮೆರವಣಿಗೆ, ಪ್ರತಿಭಟನಾ ಮೆರವಣಿಗೆಯನ್ನ ಬಿಜೆಪಿ ನಾಯಕರು ಮಾಡ್ತಾ ಇದ್ದಾರೆ. ಬಜೆಟ್ನಲ್ಲಿ ಚೊಂಬು ಕೊಡ್ಲಾಗಿದೆ ಅಂತ ವಿಪಕ್ಷ ತೀವ್ರ ತೆರನಾಗಿ ಟೀಕೆ ಮಾಡ್ತಾ ಇದೆ. ವಿಧಾನಸೌಧದ ಗ್ರ್ಯಾಂಡ್ ಸ್ಟೆಪ್ಸ್ ನಿಂದ ಈ ಪ್ರತಿಭಟನಾ ರ್ಯಾಲಿ ಸ್ಟಾರ್ಟ್ ಆಗಿದೆ. ಕೆಂಗಲ್ ಗೇಟ್ ತನಕ ಚೊಂಬು ಹಿಡ್ಕೊಂಡು ಪಾದಯಾತ್ರೆ ಮಾಡೋ ಮೂಲಕ ಈ ಬಜೆಟ್ ಅನ್ನು ಟೀಕೆ ಮಾಡ್ತಿದ್ದಾರೆ. ಈ ಮೂಲಕ ರಾಜ್ಯ ಬಜೆಟ್ಗೆ ವಿಪಕ್ಷಗಳು ತೀವ್ರ ವಿರೋಧವನ್ನ ವ್ಯಕ್ತಪಡಿಸ್ತಾ ಇರೋದು. ವಿಧಾನಸೌಧದ ಗ್ರ್ಯಾಂಡ್ ಸ್ಟೆಪ್ಸ್ ನಿಂದ ಕೆಂಗಲ್ ಗೇಟ್ ತನಕ ಚೊಂಬು ಹಿಡ್ಕೊಂಡು ಪಾದಯಾತ್ರೆಯನ್ನ ಮಾಡುವ ಮುಖಾಂತರ ಈ ಬಜೆಟ್ ಯಾವ ಲೆವೆಲ್ಗಿದೆ ಅನ್ನೋದರ ಒಂದು ಚಿತ್ರಣವನ್ನ ರಾಜ್ಯದ ಜನತೆಗೆ ಕಟ್ಟಿಕೊಡುವಂತ ಪ್ರಯತ್ನ ವಿಪಕ್ಷಗಳಿಂದ ಆಗ್ತಿರೋದು. ಸೊ ವಿಪಕ್ಷಗಳ ಪ್ರಕಾರ ಹಿಂದೆ ಸಿದ್ದರಾಮಯ್ಯನವರು ಘೋಷಣೆ ಮಾಡಿದ್ರು ಈ ಗ್ಯಾರಂಟಿ ಯೋಜನೆಗಳನ್ನು ತರಬೇಕಾದ್ರೆ ಕಾಕಾ ಪಾಟೀಲ್ಗೂ ಫ್ರೀ, ಮಾದೇವಪ್ಪಂಗೂ ಫ್ರೀ ಅಂತ. ಇವತ್ತು ಅದು ಹೆಂಗಾಗಿದೆ ಬಜೆಟ್ ಅನ್ನು ನೋಡಿದ ಮೇಲೆ ಅಂತಂದ್ರೆ ಕಾಕಾ ಪಾಟೀಲ್ಗೂ ಚೊಂಬು, ಮಾದೇವಪ್ಪಂಗೂ ಚೊಂಬು ಅನ್ನೋ ಲೆವೆಲ್ಗೆ ಇವತ್ತಿನ ಬಜೆಟ್ ಮಂಡನೆ ಮಾಡಿದ್ದಾರೆ ಮುಖ್ಯಮಂತ್ರಿಗಳು. ಒಟ್ಟಾರೆ ಈ ಬಜೆಟ್ನಿಂದ ಯಾರಿಗೇನು ಉಪಯೋಗ, ಯಾವ್ಯಾವ ಅಂಶಗಳನ್ನ ಇವ್ರು ಪ್ರಸ್ತಾಪ ಮಾಡಿಲ್ಲ ಅನ್ನೋದನ್ನ ಈಗ ಆಲ್ರೆಡಿ ಆರ್ ಅಶೋಕ್ ಅವರು ಬ್ರೀಫ್ ಮಾಡ್ತಾ ಇದ್ದಾರೆ. ಒಂದಿಲ್ಲಿ ನಾನು ಆಡ್ ಆನ್ ಮಾಡ್ತೀನಿ, ಅವರು ಮೆನ್ಷನ್ ಮಾಡಿದ್ರು ಹಾಲಿಗೆ ಪ್ರೋತ್ಸಾಹ ಧನ ಅಂತ. ಈ ಕಾಂಗ್ರೆಸ್ಸಿನ ಮ್ಯಾನಿಫೆಸ್ಟೋ ಇದೆಯಲ್ಲ, ಆ ಮ್ಯಾನಿಫೆಸ್ಟೋಲ್ಲೇ ಹೇಳ್ಕೊಂಡಿದ್ರು ಅವರು 7 ರೂಪಾಯಿ ಪ್ರೋತ್ಸಾಹ ಧನ ಕೊಡ್ತೀವಿ ಅಂತ. 5 ರೂಪಾಯಿ ಕೊಡೋದಕ್ಕೂ ಹೆಣಗಾಡ್ತಾ ಇದ್ದಾರೆ. ಸೊ ಗಮನಿಸ್ತಾ ಇದ್ದೀವಿ, ಚೊಂಬು ಹಿಡ್ಕೊಂಡು ಕಿವಿಗೆಲ್ಲ ಹೂ ಇರೋಂಥದ್ದನ್ನ ಹಾಕೊಂಡು ವಿಪಕ್ಷಗಳು ಟೀಕೆ ವ್ಯಕ್ತಪಡಿಸ್ತಾ ಇರೋದು ಲೈವ್ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀವಿ. ಆ್ಯಂಡ್ ಇದೇನು ಹೊಸದೇನಲ್ಲ ಈ ರೀತಿ ಟೀಕೆ ಮಾಡೋದು. ಹಿಂದೆ ಬೊಮ್ಮಾಯಿ ಅವ್ರ ಸರ್ಕಾರದಲ್ಲಿ ಬಜೆಟ್ ಮಂಡನೆ ಆದಾಗ ಕಾಂಗ್ರೆಸ್ ಅವರು ಹಿಂಗೆ ಟೀಕೆ ಮಾಡಿದ್ರು, ಕಿವಿ ಮೇಲೆಲ್ಲ ಹೂ ಇಟ್ಕೊಂಡು ವಿರೋಧ ವ್ಯಕ್ತಪಡಿಸಿದ್ರು. ದ ಸೇಮ್ ಥಿಂಗ್ ಇವಾಗ ಮತ್ತೆ ರಿಪೀಟ್ ಆಗ್ತಾ ಇದೆ. ಚೊಂಬು ಹಿಡ್ಕೊಂಡು ಈ ಬಜೆಟ್ ಚೊಂಬು ಅನ್ನುವಂಥದ್ದನ್ನು ಸಾರ್ತಾ ಇದ್ದಾರೆ. ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಯಾವೆಲ್ಲ ಅಂಶ ಫರ್ಗಾಟನ್ ಅನ್ನೋದನ್ನು ಬ್ರೀಫ್ ಮಾಡ್ತಿದ್ದಾರೆ. ಮತ್ತೊಂದು ಕಡೆ BY ವಿಜಯೇಂದ್ರ ಅವರು, ಕಾರ್ಕಳ ಶಾಸಕ ಸುನಿಲ್ ಕುಮಾರ್, ಹಾಗೆ MLC ಎಲ್ಲರೂ ಸೇರಿ ಈ ಬಜೆಟು ಚೊಂಬು ಬಜೆಟ್ ಅಂತ ಹೇಳಿ ವಿಧಾನಸೌಧದ ಗ್ರ್ಯಾಂಡ್ ಸ್ಟೆಪ್ಸ್ನಿಂದ ಕೆಂಗಲ್ ಗೇಟ್ ತನಕ ಪಾದಯಾತ್ರೆ ಮಾಡಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಹೆಂಗ್ ಬರ್ತಂಗ ನೋಡ್ರಿ. ಹೆಂಗ್ ಬರ್ತಂಗ ನೋಡ್ರಿ. ಇವತ್ತಿನ ಬಜೆಟ್ನ ಕುರಿತಾಗಿ ವಿಪಕ್ಷ ಯಾವ ರೀತಿ ಅಸಮಾಧಾನ ವ್ಯಕ್ತಪಡಿಸ್ತಾ ಇದೆ ಅನ್ನೋದನ್ನ ನಾವು ಗಮನಿಸ್ತಾ ಇದ್ದೀವಿ. ನಿರೀಕ್ಷೆಗಳು 100 ಆದರೆ ಕೊಟ್ಟಿದ್ದು ಚೂರು ಅನ್ನುವಂತೆ ಇವತ್ತಿನ ಬಜೆಟ್ ಇದೆ. ಈ ಬಗ್ಗೆ ಮಾತನಾಡ್ತಿದ್ದಾರೆ ಚಲವಾದಿ ನಾರಾಯಣಸ್ವಾಮಿ ಅವರು, ಕೇಳೋಣ. ಮುಖ್ಯಮಂತ್ರಿಗಳು ತಮ್ಮ 17ನೆಯ ಬಜೆಟ್ ಅನ್ನ ಮಂಡಿಸಿದ ಹೆಮ್ಮೆಯ ಪ್ರದರ್ಶನವನ್ನ ಇವತ್ತು ಸದನದಲ್ಲಿ ಮಾಡಿದ್ದಾರೆ. ಈಗಾಗಲೇ 25-26ರ ಅಂದಾಜಿನ ಬಜೆಟ್ನಲ್ಲಿ 2,08,100 ಕೋಟಿ ಅಂದಾಜಿನಲ್ಲಿ ಪರಿಷ್ಕೃತ 1,93,100 ಕೋಟಿ ಪರಿಷ್ಕೃತ ಇತ್ತು. ತೆರಿಗೆ ಸಂಗ್ರಹಣೆಯಲ್ಲಿ ಕಡಿತ ಆಗಿದ್ದು 15,000 ಕೋಟಿ ಕಡಿತ ಆಯಿತು. ಅಂದರೆ ಇದು 7% ತೆರಿಗೆ ಸಂಗ್ರಹದಲ್ಲಿ ಕಡಿತ ಆಗಿದೆ 25-26ರಲ್ಲಿ. 26-27ರಲ್ಲಿ ರಾಜ್ಯದ ತೆರಿಗೆ ಸಂಗ್ರಹಣೆ ಇಂದಿನ ಆರ್ಥಿಕ ವರ್ಷಕ್ಕಿಂತ 13.93% ಏರಿಕೆಯೊಂದಿಗೆ ಅಂದಾಜು ರು 2,20,000 ಕೋಟಿ ಇದೆ. ಇದರ ಮೂಲ ಉದ್ದೇಶ ಏನು ಅಂತಂದ್ರೆ GSDP ಯ 3%ಕ್ಕಿಂತಲೂ
ಸರ್ ಹಿಂದಕ್ಕೆ ಹೋಗ್ರಪ್ಪ ನೀವು ಮುಂದೆ ಹೋಗ್ಬೇಕು ಹಿಂಗೆ ಇರ್ತದೆ ಇಷ್ಟೇ ಯಾರು ಬೈಟ್ ಕೊಡಂಗಿಲ್ಲ ಖಾಲಿ ಚೊಂಬು ನೀಡಿದ ಸರ್ಕಾರಕ್ಕೆ ಬಜೆಟ್ನಲ್ಲಿ ರಾಜ್ಯದ ಜನರಿಗೆ ಖಾಲಿ ಚೊಂಬು ನೀಡಿದ ಸರ್ಕಾರಕ್ಕೆ ಬಜೆಟ್ನಲ್ಲಿ ಕೊಟ್ಟಿದ್ದು ಏನು? ಸರ್ಕಾರಕ್ಕೆ ಬಜೆಟ್ನಲ್ಲಿ ಕೊಟ್ಟಿದ್ದು ಏನು? ರಾಜ್ಯದ ಜನರಿಗೆ ಕೊಟ್ಟಂತ ಖಾಲಿ ಚೊಂಬು ಸರ್ಕಾರಕ್ಕೆ ಜನತೆಗೆ ಚೊಂಬು ಕೊಟ್ಟ ಖಾಲಿ ಚೊಂಬು ಸರ್ಕಾರಕ್ಕೆ ಸರ್ಕಾರಕ್ಕೆ ರಾಜ್ಯದ ಜನರಿಗೆ ಖಾಲಿ ಚೊಂಬು ಸರ್ಕಾರಕ್ಕೆ ಸಿದ್ದರಾಮಯ್ಯನವರಿಗೆ ಖಾಲಿ ಚೊಂಬು ಕೊಟ್ಟ ಸರ್ಕಾರಕ್ಕೆ ಖಾಲಿ ಚೊಂಬು ಕೊಟ್ಟ ಸರ್ಕಾರಕ್ಕೆ ಯುವಕರಿಗೆ ಖಾಲಿ ಚೊಂಬು ಕೊಟ್ಟ ಸರ್ಕಾರಕ್ಕೆ ಮಹಿಳೆಯರಿಗೆ ಖಾಲಿ ಚೊಂಬು ಕೊಟ್ಟ ಸರ್ಕಾರಕ್ಕೆ ಖಾಲಿ ಚೊಂಬು ಸರ್ಕಾರಕ್ಕೆ ಕರಾವಳಿಗೆ ಖಾಲಿ ಚೊಂಬು ಕೊಟ್ಟ ಸರ್ಕಾರಕ್ಕೆ ಕರಾವಳಿಗೆ ಖಾಲಿ ಚೊಂಬು ಕೊಟ್ಟ ಸರ್ಕಾರಕ್ಕೆ ನೀನ್ ಬರ್ತಾ ಇಲ್ಲ ನೋಡು ನಾನೇನ್ ಮಾಡ್ಲಿ ಸಿದ್ದರಾಮಯ್ಯನವರ ಬಜೆಟ್ ಸಿದ್ದರಾಮಯ್ಯನವರ ಬಜೆಟ್ ಕಾಂಗ್ರೆಸ್ ಸರ್ಕಾರದ ಬಜೆಟ್ ಸಿದ್ದರಾಮಯ್ಯನವರ ಬಜೆಟ್ ರಾಜ್ಯದ ಜನರಿಗೆ ಖಾಲಿ ಚೊಂಬು ಕೊಟ್ಟ ಸರ್ಕಾರಕ್ಕೆ ರಾಜ್ಯದ ಜನರಿಗೆ ಖಾಲಿ ಚೊಂಬು ಕೊಟ್ಟ ಸರ್ಕಾರಕ್ಕೆ ದಲಿತರಿಗೆ ಖಾಲಿ ಚೊಂಬು ಕೊಟ್ಟ ಸರ್ಕಾರಕ್ಕೆ ಮಹಿಳೆಯರಿಗೆ ಖಾಲಿ ಚೊಂಬು ಕೊಟ್ಟ ಸರ್ಕಾರಕ್ಕೆ ರೈತರಿಗೆ ಖಾಲಿ ಚೊಂಬು ಕೊಟ್ಟ ಸರ್ಕಾರಕ್ಕೆ ಸಿದ್ದರಾಮಯ್ಯನವರ ಬಜೆಟ್ ಸಿದ್ದರಾಮಯ್ಯ ಬಜೆಟ್ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಆನಂದ್ ನಮ್ಮೊಂದಿಗೆ ಲೈವ್ನಲ್ಲಿ ಕನೆಕ್ಟ್ ಆಗ್ತಾ ಇದ್ದಾರೆ. ಆನಂದ್, ನಿರೀಕ್ಷೆಗಳು 100 ಕೊಟ್ಟಿದ್ದು ಚೂರು ಅನ್ನುವಂತೆ ಇವತ್ತಿನ ಬಜೆಟ್ ಅಂಡ್ ಇದರ ಜೊತೆಗೇನೆ ವಿಪಕ್ಷಗಳು ಚೊಂಬ್ ಹಿಡ್ಕೊಂಡು ಪ್ರೊಟೆಸ್ಟ್ ಮಾಡ್ತಾ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅವ್ರ ಘೋಷಣೆಗೆ ಹೋಗೋದ್ರಲ್ಲೇ ಗೊತ್ತಾಗ್ತಾ ಇದೆ ಇಟ್ ಇಸ್ ನಾಟ್ ಎ ಪ್ಲಾನ್ಡ್ ಒನ್, ಇನ್ಸ್ಟೆಂಟ್ ಆಗಿ ತಗೊಂಡಿರುವಂತ ನಿರ್ಧಾರ ಅಂತ. ಸೊ ಓವರ್ ಆಲ್ ಅಲ್ಲಿನ ಚಿತ್ರಣವನ್ನ ಕಟ್ಟಿಕೊಡುವಂತ ಪ್ರಯತ್ನ ನಿಮ್ಮಿಂದ. ಪ್ರಜ್ವಲ, ಪ್ರಮುಖವಾಗಿ ಸಿಎಂ ಸಿದ್ದರಾಮಯ್ಯನವರು ತಮ್ಮ 17ನೇ ದಾಖಲೆಯ ಬಜೆಟ್ ಅನ್ನು ಇವತ್ತು ಮಂಡನೆ ಮಾಡಿರ್ತಕ್ಕಂಥದ್ದು. ಸುಮಾರು 3 ಗಂಟೆ 40 ನಿಮಿಷಗಳ ಕಾಲ ಅವರು ನಿಂತುಕೊಂಡೇ ಬಜೆಟ್ ಅನ್ನ ಓದಿರ್ತಕ್ಕಂಥದ್ದು ವಿಶೇಷ. ಯಾಕಂದ್ರೆ ಅವರಿಗೆ ಕಾಲು ಮಂಡಿ ನೋವಿತ್ತು, ಆಪರೇಷನ್ ಕೂಡ ಆಗಿತ್ತು. ಆ ಸದನದಲ್ಲೂ ಕೂಡ ಕಾಲು ನೋವಿನ ಬಗ್ಗೆ ಪ್ರಸ್ತಾಪವನ್ನ ಮಾಡ್ತಾನೆ ಇದ್ರು. ಆದರೂ ಕೂಡ 3 ಗಂಟೆ 40 ನಿಮಿಷಗಳ ಕಾಲ ಸುದೀರ್ಘವಾದಂತಹ ಒಂದು ಬಜೆಟ್ ಅನ್ನ ಇವತ್ತು ಮಂಡನೆ ಮಾಡಿ ದಾಖಲೆಯನ್ನ ಬರೆದಿರ್ತಕ್ಕಂಥದ್ದು. ಈ ಕಡೆ ಬಿಜೆಪಿ ನಾಯಕರು ಸಿಎಂ ಸಿದ್ದರಾಮಯ್ಯನವರ ಬಜೆಟ್ ಬಗ್ಗೆ ಬಹಳಷ್ಟು ಒಂದು ವ್ಯಂಗ್ಯವನ್ನ ಮಾಡ್ತಾ ಇದ್ದಾರೆ. ಇದೊಂದು ಸಾಲದ ಬಜೆಟ್, ಎಲ್ಲವೂ ಕೂಡ
ಜನಸಾಮಾನ್ಯರ ಮೇಲೆ ತೆರಿಗೆ ಹಾಕ್ತಕ್ಕಂಥ ಒಂದು ಬಜೆಟ್ ಅನ್ನ ಮಂಡನೆ ಮಾಡಿದ್ದಾರೆ ಅನ್ನೋ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರತಕ್ಕಂಥದ್ದು. ಜೊತೆಗೆ ಒಂದು ಖಾಲಿ ಚೊಂಬನ್ನ ಪ್ರದರ್ಶನ ಮಾಡುವ ಮೂಲಕ ವಿಧಾನಸೌಧದಲ್ಲಿ ಪ್ರೊಟೆಸ್ಟ್ ಅನ್ನು ಕೂಡ ಮಾಡಿದ್ರು. ಜೊತೆಗೆ ಕಿವಿಯಲ್ಲಿ ಹೂ ಇಟ್ಕೊಂಡು ಸರ್ಕಾರ ಬಜೆಟ್ ನಲ್ಲಿ ಹೂ ಕೊಟ್ಟಿದೆ, ಜನಸಾಮಾನ್ಯರ ಕಿವಿಗೆ ಹೂ ಇಟ್ಟಿದೆ ಅನ್ನೊಂದು ಆಕ್ರೋಶವನ್ನು ಕೂಡ ಹೊರ ಹಾಕಿರ್ತಕ್ಕಂಥದ್ದು. ಅದನ್ನ ಹೊರಪಡಿಸಿದ್ರೆ ಪ್ರಮುಖವಾಗಿ ಸಿಎಂ ಸಿದ್ದರಾಮಯ್ಯನವರು ಈ ಬಾರಿ ಬಜೆಟ್ ಅನ್ನ ಒಂದು ರೀತಿಯಲ್ಲಿ ಸರಿದೂಗಿಸ್ತಕ್ಕಂಥ ಒಂದು ಕೆಲಸವನ್ನ ಮಾಡಿದ್ದಾರೆ ಅಂತಾನೆ ಒಂದು ಚರ್ಚೆಗಳು ಶುರುವಾಗಿರ್ತಕ್ಕಂಥದ್ದು. ಯಾಕೆಂದ್ರೆ ಪ್ರಮುಖವಾಗಿ ಭರಪೂರವಾದಂತ ಇಲ್ಲೂ ಯೋಜನೆಗಳನ್ನ ಈ ಒಂದು ಬಜೆಟ್ ನಲ್ಲಿ ಘೋಷಣೆ ಮಾಡಲಾಗಿಲ್ಲ. ಅದರಂತೆ ಎಲ್ಲಾ ಒಂದು ಇಲಾಖೆಗಳನ್ನ ಒಂದು ವಿಶೇಷವಾಗಿ ಇಲಾಖೆಗಳಲ್ಲಿ ಒಂದು ಅಭಿವೃದ್ಧಿಗೆ ಹೆಚ್ಚಿನ ಒಂದು ಮನ್ನಣೆ ಕೊಡ್ತಕ್ಕಂಥ ಒಂದು ಬಜೆಟ್ ಅನ್ನ ಮಂಡನೆ ಮಾಡಿದ್ದಾರೆ ಅಂತ ಈಗಾಗಲೇ ಕಾಂಗ್ರೆಸ್ ನಾಯಕರು ಕೂಡ ಮೆಚ್ಚುಗೆಯನ್ನ ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ಆದ್ರೆ ಬಿಜೆಪಿ ನಾಯಕರು ಈ ಕಡೆ ಚೊಂಬನ್ನ ಮತ್ತೆ ತಲೆಗೆ ಕಿವಿಗೆ ಹೂವನ್ನ ಇಟ್ಕೊಂಡು ಬಹಳಷ್ಟು ಒಂದು ಆಕ್ರೋಶವನ್ನು ಕೂಡ ಹೊರ ಹಾಕ್ತಾ ಇರ್ತಕ್ಕಂಥದ್ದು. ಇದು ಡೆಫಿಸಿಟಿ ಬಜೆಟ್ ಅಂತಾನೂ ಕೂಡ ಅವರು ತಮ್ಮ ಅಸಮಾಧಾನವನ್ನ ಹೊರ ಹಾಕ್ತಾ ಇರ್ತಕ್ಕಂಥದ್ದು. ಬದಲಾಗಿ ಬೆಂಗಳೂರಿನಲ್ಲಿ ಪ್ರಮುಖವಾಗಿ ಮೂಲಭೂತ ಸೌಕರ್ಯಕ್ಕೆ ವಿಶೇಷವಾದಂತಹ ಒತ್ತನ್ನ ಕೊಡಲಾಗಿರ್ತಕ್ಕಂಥದ್ದು. ಈಗಾಗಲೇ ಬೆಂಗಳೂರಿನ 4 ದಿಕ್ಕಿಗೆ ಸಂಪರ್ಕವನ್ನ ಕಲ್ಪಿಸತಕ್ಕಂಥ ನಿಟ್ಟಿನಲ್ಲಿ ಅಂಡರ್ ಗ್ರೌಂಡ್ ಟನಲ್ ಅನ್ನ ಮಾಡೋದಕ್ಕೂ ಕೂಡ ಈಗಾಗಲೇ ಬಜೆಟ್ ನಲ್ಲಿ ವಿಶೇಷವಾದಂತಹ ಒಂದು ಪ್ಯಾಕೇಜ್ ಅನ್ನು ಘೋಷಣೆ ಮಾಡೋದಕ್ಕೆ ಸಿಎಂ ಸಿದ್ದರಾಮಯ್ಯನವರು ಮುಂದಾಗಿರ್ತಕ್ಕಂಥದ್ದು. ಅದರಂತೆ ಪ್ರಮುಖವಾಗಿ 5 ಪಾಲಿಕೆಗಳೇನಿದೆ ಆ 5 ಪಾಲಿಕೆಗಳಿಗೆ ಈ ಬಾರಿ ಅಂತ ವಿಶೇಷವಾದಂತಹ ಅನುದಾನಗಳನ್ನ ಏನು ಘೋಷಣೆ ಮಾಡಿಲ್ಲ. ಆ ಪಾಲಿಕೆಗಳ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ತೆರಿಗೆ ಹಣ ಏನಿದೆ ಅದನ್ನೇ ಆ ಪಾಲಿಕೆಗಳ ಮತ್ತೆ ವಾರ್ಡ್ಗಳ ಅಭಿವೃದ್ಧಿಗೆ ಮೂಲಭೂತ ಸೌಕರ್ಯಕ್ಕೆ ಅದೇ ಒಂದು ಅನುದಾನವನ್ನ ಬಳಕೆ ಮಾಡಿಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯನವರು ತೀರ್ಮಾನವನ್ನ ಮಾಡಿಕೊಂಡಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಈ ಬಾರಿ ಮತ್ತೆ ತಂಬಾಕು ಮೇಲೆ ಒಂದು ತೆರಿಗೆ ಹಾಕ್ತಕ್ಕಂಥದ್ದು, ಹಾಗೆ ಅಬಕಾರಿ ಇಲಾಖೆಯ ಒಂದು ತೆರಿಗೆಯನ್ನು ಹೆಚ್ಚಳ ಮಾಡತಕ್ಕಂಥ ಒಂದು ಮುನ್ಸೂಚನೆಯನ್ನು ಕೂಡ ಸಿಎಂ ಸಿದ್ದರಾಮಯ್ಯನವರು ನೀಡಿರ್ತಕ್ಕಂಥದ್ದು. ಆಲ್ಕೋಹಾಲ್ ಇರ್ತಕ್ಕಂಥ ಒಂದು ಪಾನೀಯಗಳೇನಿದೆ ಅದರ ಮೇಲೆ ಹೆಚ್ಚುವರಿ ತೆರಿಗೆಯನ್ನು ವಿಧಿಸತಕ್ಕಂಥ ಅಂದ್ರೆ ಹಂತ ಹಂತವಾಗಿ ತೆರಿಗೆ ವಿಧಿಸತಕ್ಕಂಥ ವಿಚಾರವನ್ನು ಕೂಡ ಅವರು ಪ್ರಸ್ತಾಪ ಮಾಡಿರ್ತಕ್ಕಂಥದ್ದು. ಹಾಗೆ ಗಣಿ ಮತ್ತೆ ಭೂ ವಿಜ್ಞಾನ ಏನಿದೆ ಈ ಒಂದು ಇಲಾಖೆಯಲ್ಲಿ ಈ ವರ್ಷ ಸುಮಾರು ಒಂದು 13,000 ಕೋಟಿಯಷ್ಟು ಆದಾಯವನ್ನು ನಿರೀಕ್ಷೆ ಮಾಡಲಾಗಿರ್ತಕ್ಕಂಥದ್ದು. ಹಾಗಾಗಿ ಎಲ್ಲೆಲ್ಲಿ ಗಣಿಗಾರಿಕೆ ಒಂದು ಮಾಡಲಾಗ್ತಾ ಇದೆ ಅಲ್ಲಿ ಒಂದು ಹೆಚ್ಚಿನ ನಿಗಾವನ್ನ ಇಡೋದಕ್ಕೆ ಜೊತೆಗೆ ಎಲ್ಲಿ ಒಂದು ತೆರಿಗೆ ಲ್ಯಾಪ್ಸ್ ಆಗ್ತಾ ಇದೆ ಅಲ್ಲಿ ಒಂದು ಹದ್ದಿನ ಕಣ್ಣಿಡೋದಕ್ಕೆ ಒಂದು ವಿಶೇಷವಾದಂತಹ ಕಾರ್ಯಪಡೆಗಳನ್ನು ಕೂಡ ರಚನೆ ಮಾಡೋದಕ್ಕೆ ಈಗ ಸಿಎಂ ಸಿದ್ದರಾಮಯ್ಯನವರು ಮುಂದಾಗಿರ್ತಕ್ಕಂಥದ್ದು. ಹಾಗಾಗಿ ಎಲ್ಲೆಲ್ಲಿ ಆದಾಯ ಮೂಲಗಳಿದೆ ಅದಕ್ಕೆ ವಿಶೇಷವಾದಂತಹ ಒತ್ತನ್ನ ಕೊಟ್ಟು ಈ ಬಾರಿ ಸುಮಾರು ಹೆಚ್ಚಿನ ಒಂದು ಆದಾಯವನ್ನ ನಿರೀಕ್ಷೆ ಮಾಡತಕ್ಕಂಥ ಒಂದು ಕೆಲಸಕ್ಕೆ ಸಿಎಂ ಸಿದ್ದರಾಮಯ್ಯನವರು ಮುಂದಾಗಿರ್ತಕ್ಕಂಥದ್ದು. ಪ್ರಜ್ವಲ. ಫೈನ್ ಆನಂದ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ.